ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಇನ್ಸೈಡ್ ರಶ್. ಈ ನಮ್ಮ ಕೇರಳ ಸ್ಟೋರಿ ಅಂತ ಒಂದು ಸಿನಿಮಾ ಬಂತಲ್ಲ, ಅವಾಗ ಒಂದಿಷ್ಟು ಚಿಂತಕರು, ಪ್ರಗತಿಪರರು ತುಂಬ ವಾದವನ್ನು ಮಾಡಿದರು. ಏನಪ್ಪ ಅಂದರೆ, ಇದೊಂದು ಪ್ರೊಪಗಂಡವನ್ನು ಇಟ್ಕೊಂಡಿರುವಂತಹ ಮೂವಿ, ಇದರೊಂದು ಸೀಕ್ರೆಟ್ ಅಜೆಂಡಾ ಇದೆ, ಇದರಲ್ಲಿ ಅಲ್ಪಸಂಖ್ಯಾತರನ್ನು ಜಿಹಾದಿಗಳು ಅಂತ ಬಿಂಬಿಸಲಾಗ್ತಾ ಇದೆ, ಕಥೆಯನ್ನು ಕಟ್ಟಿ ಅದಕ್ಕೆ ಸಿನಿಮಾ ರೂಪವನ್ನು ಕೊಟ್ಟು ಜನರಲ್ಲಿ ಒಂದು ಭೀತಿಯ ಭಾವನೆಯನ್ನು ಬಿತ್ತಲಾಗ್ತಾ ಇದೆ ಅಂತ ಅವರು ಒಂದು ಆರೋಪವನ್ನು ಮಾಡಿದರು. ಹಾಗೆ ಆ ಆರೋಪಗಳು ಸಿನಿಮಾಗಳಿಗೆ ಭಯಂಕರ ಪ್ರಚಾರವನ್ನು ಕೊಟ್ಟು, ಅದು ಬೇರೆ ಪ್ರಶ್ನೆ, ಬೇರೆ ಉತ್ತರ. ಅದಾದಮೇಲೆ ಇತ್ತೀಚೆಗೆ ಅದೇ TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ಲಿ ಒಂದು ಲವ್ ಜಿಹಾದ್ ಒಂದು ದೊಡ್ಡ ಜಾಲ ಬ್ರೇಕ್ ಆಯ್ತಲ್ಲ, ಆಗ ಇಡೀ ದೇಶ ಸ್ಟನ್ ಆಗೋಗಿತ್ತು. ಅಬ್ಬಬ್ಬಾ, ಹೀಗೆಲ್ಲ ಆಗುತ್ತಾ ಅಂತ. ಇಡೀ ಟೀಮೇ ಮುಸ್ಲಿಂ ಹುಡುಗರಿಂದ ಇದೆ, ಅಲ್ಲಿ ಮುಸ್ಲಿಂ ಯೋಧರಿದ್ದಾರೆ. ಹಾಗೆ ಹಿಂದೂ ಹೆಣ್ಮಕ್ಳನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ವೀಕ್ನೆಸ್ಗಳನ್ನು ತಗೊಂಡು ಅವರನ್ನು ಮುಸ್ಲಿಂ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೀಗೆಲ್ಲ ಈ ಕಾರ್ಪೊರೇಟ್ ಲೆವೆಲಲ್ಲಿ ಯಾವೆಲ್ಲ ರೀತಿಯಲ್ಲಿ ಸಾಹಸ ಎಲ್ಲ ಆಯಿತು ಅಂತ ನೀವೆಲ್ಲರೂ ಸಾಕಷ್ಟು ದಿನಗಳಿಂದ ನೋಡ್ಕೊಂಡು ಬಂದಿದ್ದೀರ. ಅದಾದಮೇಲೆ ಇನ್ನೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಒಂದು ಕಂಪನಿ ಅಂದರೆ ಅದು ಲೆನ್ಸ್ಕಾರ್ಟ್. ಹೆಸರಲ್ಲೇ ಇದೆ, ತುಂಬ ಪರಿಚಿತ, ಎಲ್ಲ ಕಡೆಯಲ್ಲೂ ಇದೆ. ಲೆನ್ಸ್ಕಾರ್ಟ್ ಅಂದರೆ ಈ ಕನ್ನಡಕ ಬರುತ್ತಲ್ಲ, ಕಣ್ಣಿಗೆ ಹಾಕ್ಕೊಳ್ಳೋದು, ಹಾಗೆ ಕಿವಿಗೆ ಸಿಕ್ಕಿಸ್ಕೊಳ್ಳೋದು, ಆ ಕಂಪ್ನಿಯಲ್ಲಿ ಒಂದು ಈ ಡ್ರೆಸ್ ಕೋಡ್ ಅನ್ನೋದನ್ನು ಜಾರಿಯನ್ನು ಮಾಡಿದ್ರು. ಆ ಡ್ರೆಸ್ ಕೋಡು ಇಡೀ ದೇಶಾದ್ಯಂತ ವಿವಾದ ಹುಟ್ಟಿಸೋಕೆ ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಯಾಕೆಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ಸಲ್ಲಿ ಏನು ಲವ್ ಜಿಹಾದ್ ಒಂದು ರಾಕೆಟ್ ಇತ್ತಲ್ಲ, ಅದನ್ನು ಭೇದಿಸಿದ ಕೆಲವು ದಿನಗಳಲ್ಲಿ ಅದಿನ್ನೂ ಈ ಗಾಯ ಇನ್ನೂ ಹಸಿಯಾಗಿತ್ತು, ಆವಾಗಲೇ ಉಪ್ಪು ಬಿತ್ತು ಅಂತಾರಲ್ಲ, ಅದೇ ಥರದಲ್ಲಿ ಈ ಲೆನ್ಸ್ಕಾರ್ಟ್ ಅವರು ಕೂಡ ಒಂದು ಬೇಡದೇ ಇರುವಂತಹ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡ್ರು. ಒಂದು ಡ್ರೆಸ್ ಕೋಡನ್ನು ಅವರು ಜಾರಿ ಮಾಡಿದ್ರು. ಅದು ಅಫಿಷಿಯಲ್ ಆಗಿತ್ತು. ಏನಪ್ಪ ಅಂತ ಕೇಳಿದ್ರೆ, ಈ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಈ ಸ್ಟಾಫ್ ಅಂತ ಕರಿತೀವಲ್ಲ, ಅವರಿಗೆ ತಾಳಿ ಅಥವಾ ಮಾಂಗಲ್ಯ ಈ ಥರ ಒಂದು ಪವಿತ್ರವಾದ ದಾರವನ್ನು ಕಟ್ಕೋತೀವಲ್ಲ, ಆ ಥರ ದಾರಗಳು ಅಥವಾ ಕಡಗ, ಹಾಗೆ ಈ ಹಿಂದೂಗಳಿಗೆ ಸಂಬಂಧಪಟ್ಟ ತುಳಸಿ ಮಾಲೆ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಜನಿವಾರ ಆಗಿರ್ಬೋದು, ಯಾವುದು ಕೂಡ ಲೆನ್ಸ್ಕಾರ್ಟ್ ಅಂಗಡಿಯ ಒಳಗಡೆ ಕೆಲಸ ಮಾಡುವಾಗ ಅಲೋ ಇಲ್ಲ ಅಂತ ಹೇಳಿದ್ರು. ಇಷ್ಟೇ ಹೇಳಿದಿದ್ರೆ ಕಂಪ್ನಿ ರೂಲ್ಸ್ ಬಿಡಿ ಏನೋ ಅಂತ ಹೇಳ್ಬೋದಿತ್ತು. ಆದರೆ ಇನ್ನೊಂದು ಕಡೆಯಲ್ಲಿ ಮುಸಲ್ಮಾನರಿಗೆ ಹಿಜಾಬ್ ಮತ್ತು ಬುರ್ಕಾಕ್ಕೆ ಓಕೆ ಅಂತ ಹೇಳಿದರು. ಅರೆ, ಇದು ಸಮಾನತೆ ಅಂಡರ್ ಬರುತ್ತಾ? ಇದು ಎರಡು ಧರ್ಮಗಳ ನಡುವೆ ಸಹಬಾಳ್ವೆಯನ್ನು ಮಾಡುವಂಥ ರೂಲ್ಸ? ಇದಕ್ಕೆ ಚರ್ಚೆ ಆಗಬೇಕಲ್ವಾ? ಹಾಗೇ ಆಯಿತು. ಹಾಗೆ ಲೆನ್ಸ್ಕಾರ್ಟ್ ಅನ್ನೋ ಕಂಪನಿಯ ವಿರುದ್ಧ ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ಅಬ್ಬರ ಕೇಳಿ ಬಂತು. ಅಬ್ಬರ ಮಾಡಿದ್ದು ಮತ್ತೆ ಯಾರೂ ಅಲ್ಲ, ಜನಸಾಮಾನ್ಯರು. ಯಾಕೆಂದರೆ ಅಲ್ಲಿ ಎರಡು ಧರ್ಮಗಳು, ಎರಡು ಮತಗಳು ಕಾಣ್ತಾ ಇದ್ದಾವೆ. ಅಲ್ಲಿ ಒಬ್ಬರಿಗೆ ಬೆಣ್ಣೆನ ಕೊಡ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಸುಣ್ಣವನ್ನು ತುರುಕ್ತಾ ಇದ್ದಾರೆ. ಇದು ನ್ಯಾಯ ಆಗುತ್ತಾ? ಖಂಡಿತ ಇಲ್ಲ. ಅಲ್ಲ, ನಮಗೆ ಮುಸ್ಲಿಮರ ಹಿತಾಸಕ್ತಿಯೇ ಬೇಕು. ಅವರ ಸ್ಟಾಫ್ಗಳು ಮಾತ್ರ ಹಿಜಾಬ್ ಬುರ್ಕಾ ಹಾಕ್ಕೊಂಬರ್ಬೋದು. ಇಲ್ಲಿ ಹಿಂದೂಗಳು ಮಾಂಗಲ್ಯ ಹಾಕಂಗಿಲ್ಲ, ಕೈಗೆ ದಾರ ಕಟ್ಟಂಗಿಲ್ಲ, ಹಾರ ಹಾಕಂಗಿಲ್ಲ, ತುಳಸಿ ಮಣಿ ಇರಂಗಿಲ್ಲ, ಜನಿವಾರ ಇರಂಗಿಲ್ಲ, ಈ ಥರದ್ದೆಲ್ಲ ಹೇಳ್ತೀವಿ. ಮುಸಲ್ಮಾನರು ಮಾತ್ರ ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನೇ ಆಗಿದ್ದರೆ, ನಮಗೆ ಮುಸಲ್ಮಾನ ಗ್ರಾಹಕರು ಮಾತ್ರ ನಮ್ಮ ಶಾಪಿಗೆ ಬನ್ನಿ, ಹಿಂದೂಗಳಿಗೆ ಪ್ರವೇಶವೇ ಇಲ್ಲ, ನೀವು ಬಂದರೂ ನಮ್ಮ ಹತ್ರ ಯಾವುದೇ ಕನ್ನಡಕ ಕೊಡೋದೇ ಇಲ್ಲ ಅಂತ ಹೇಳಿದಿದ್ರೆ ಇದೊಂದು ಇಶ್ಯೂ ಆಗ್ತಾ ಇರಲಿಲ್ಲ. ಆದರೆ ಹಿಂದೂಗಳ ಬೇರೆ ಬೇರೆ ಮತಗಳ ನಿಮಗೆ ಗ್ರಾಹಕರು ಬೇಕು, ಆದರೆ ಅವರ ಧಾರ್ಮಿಕ ಭಾವನೆಗೆ ಮಾತ್ರ ಗೌರವ ಕೊಟ್ಟು ಗೊತ್ತಿಲ್ಲ. ಇದೊಂದು ಇಶ್ಯೂ ಆಯಿತಾ? ಇದಾದಮೇಲೆ ಸೀನ್ ಕಟ್ ಮಾಡಿದ್ರೆ, ಈ ಸುಪ್ರೀಂ ಕೋರ್ಟ್ ವಕೀಲೆ ಒಬ್ಬರು ಇದ್ದಾರೆ, ನಾಜಿಯಾ ಇಲಾಹಿ ಖಾನ್ ಅಂತ. ಅವರು BJPಯಲ್ಲಿ ಯಾವುದೋ ಒಂದು ಹುದ್ದೆಯಲ್ಲೂ ಕೂಡ ಇದ್ದಾರೆ. ಅಂದರೆ ಅವರು ರಾಜಕೀಯವಾಗಿ ಒಬ್ಬರು ಲೀಡರ್ ಆಗಬೇಕಂತ ಆಶೆಯನ್ನು ಹೊತ್ತಿರೋರು. ಅವರ ನಿನ್ನೆ ಅದೊಂದು ನಡೆ ಇದೆಯಲ್ಲ, ಅದು ಮಾತ್ರ ಇನ್ನೊಂದು ಲೆವೆಲ್ ಅಂತಲೇ ಹೇಳ್ಬೋದು. ಅವರು ಸೀದಾ ಲೆನ್ಸ್ಕಾರ್ಟ್ ಶಾಪ್ ಒಳಗೆ ಹೋಗ್ತಾರೆ, ಅಲ್ಲಿ ಮ್ಯಾನೇಜರ್ನ ಮಾತಾಡಿಸ್ತಾರೆ. ಅವನ ಹೆಸರು ಇಬ್ರಾಹಿಮೋ ಏನೋ ಇರಬೇಕು. ಅವನ ಜೊತೆಗೆ ವಾದವನ್ನು ಮಾಡ್ತಾರೆ. ನೀನೊಬ್ಬ ಇಬ್ರಾಹಿಂ ಇದ್ದರೆ ಸಾಕಾಗಲ್ವಾ, ಇಲ್ಲಿರೋರು ಎಲ್ಲರನ್ನೂ ಇಬ್ರಾಹಿಂ ಮಾಡಬೇಕನ್ನೋ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. तिलक तलावा बंद करवाया मौसम खान हो, इसलिए कर सकता है यहाँ का स्टाफ, लेकिन हिजाब यूज कर सकता है। तो क्या मतलब है, शरिया लागू करवाना है क्या? भारत देश में शरिया लागू करवाना है क्या? मुसलमानों ने तो पाकिस्तान ले लिया और तुमको हेड बना करके रखा गया है मौसम खान को. ಜೊತೆಗೆ ಅಷ್ಟೇ ಅಲ್ಲ,
ಅಲ್ಲಿದ್ದ ಹಿಂದೂ ಉದ್ಯೋಗಿಗಳು ಯಾರೆಲ್ಲ ಇರ್ತಾರಲ್ಲ ಅವ್ರನ್ನ ಕರೆದು ಅವರ ಹಣೆಗೆ ಕುಂಕುಮವನ್ನು ಇಟ್ಟು ಹಾಗೆ ಜೈ ಶ್ರೀರಾಮ್ ಘೋಷಣೆಯನ್ನು ಲೆನ್ಸ್ಕಾರ್ಟ್ ಮಳಿಗೆ ಒಳಗಡೆ ಹೇಳಿ ಬರ್ತಾರೆ. ಅವರ ಹೆಸರು ನಾಜಿಯಾ ಇಲಾಹಿ ಖಾನ್. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ನಾಜಿಯಾ ಇಲಾಹಿ ಖಾನ್. ಈ ಹಿಂದೆ ಸಾಕಷ್ಟು ವಿಚಾರಗಳಲ್ಲಿ ಈ ಧರ್ಮಗಳ ನಡುವೆ ಈ ಕೋಮು ಒಂದು ದ್ವೇಷವನ್ನು ಹುಟ್ಟಿಸುವಂತಹ ಅನೇಕ ವಿಚಾರಗಳಲ್ಲಿ ಯಾರ್ದು ಸರಿ ಇದೆಯೋ ಅವ್ರದ್ದು ಸರಿ, ಯಾರ್ದು ತಪ್ಪಿದೆಯೋ ಅವರು ತಪ್ಪು ಅನ್ನೋ ವಿಚಾರಕ್ಕೇ ಅವರು ಸಾಕಷ್ಟು ಸಲ ಮಾತಾಡಿ ಒಂಥರ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ. ಜೊತೆಗೆ ದೇಶ ಅಂತ ಬಂದಾಗ ದೇಶವನ್ನು ಬಿಟ್ಟುಕೊಟ್ಟ ಉದಾಹರಣೆ ಇಲ್ಲ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ವಕೀಲೆ, ಇವೆಲ್ಲವೂ ಕೂಡ ಅವರಿಗಿರೋ ಫೇಮ್. ಆದರೆ ಅವರ ನಿನ್ನೆಯ ನಡೆ ಇತ್ತಲ್ಲ, ತುಂಬಾ ಆಶ್ಚರ್ಯ ಆಯಿತು. ಒಬ್ಬ ಹೆಣ್ಣುಮಗಳು ಏನು ಮಾಡಬಹುದು ಅಂತ ಒಂದು ಮತ ಆಲೋಚನೆ ಮಾಡ್ತಾ ಇರ್ಬೋದು. ಅವರನ್ನು ಬಟ್ಟೆ ಪಂಜರದಲ್ಲಿ ಬಂಧಿಸಿ ಇಟ್ಟಿದ್ದೀವಿ ಅಂತ ಅವರು ತಿಳ್ಕೊಂಡಿರ್ಬೋದು. ಆದರೆ ಯಾವ ಹೆಣ್ಮಗಳು 4 ಅಕ್ಷರವನ್ನು ಕಲಿತಾಳೆ, ಸಾಮಾನ್ಯ ಜ್ಞಾನ ಅನ್ನೋದಿರುತ್ತೆ, ಆ ಹೆಣ್ಮಗಳು ಏನನ್ನು ಬೇಕಾದರೂ ಮಾಡಬಹುದು ಅನ್ನೋದನ್ನು ಇವರು ತೋರಿಸ್ಕೊಟ್ಟಿದ್ದಾರೆ. ಇಂಥ ಉದಾಹರಣೆಗಳು ಸಾಕಷ್ಟಿವೆ. ನಮ್ಮ ರಾಷ್ಟ್ರಪತಿಗಳು ಕೂಡ ಲೇಡೀಸೇ. ಹಾಗಾಗಿ ಆ ಮುಸ್ಲಿಂ ಒಂದು ಈ ಓಲೈಕೆಯನ್ನು ಮಾಡಿಕೊಂಡು ಬಂದಿದ್ದ ಲೆನ್ಸ್ಕಾರ್ಟ್ಗೆ ಸರಿಯಾಗಿ ಬಿಸಿಯನ್ನು ತಾಗಿಸಿದ್ದಾರೆ. ಅದರ ಜೊತೆಗೆ ಆ ಲೆನ್ಸ್ಕಾರ್ಟ್ ಬೇಷರತ್ತಾಗಿ ನಮ್ಮನ್ನು ಕ್ಷಮಿಸಿಬಿಡಿ, ನಮ್ಮಿಂದ ತಪ್ಪಾಗಿದೆ ಅಂತ ಕ್ಷಮಾಪಣೆಯನ್ನು ಕೇಳಿದ್ದಾರೆ. ನನಗೆ ಈ ವೀಕಲ್ಲಿ ಇಬ್ಬರು ಮುಸ್ಲಿಂ ಹುಡುಗಿಯರು ಸಿಕ್ಕಾಪಟ್ಟೆ ಟಾಕಲ್ಲಿದ್ದರು, ಅಂದರೆ ಟ್ರೆಂಡಲ್ಲಿದ್ದರು. ಒಬ್ಬರು ಇವರು ಆಯ್ತಲ್ಲ ನಾಜಿಯಾ ಇಲಾಹಿ ಖಾನು, ಇನ್ನೊಬ್ಬರು ನಿದಾ ಖಾನ್ ಅಂದರೆ ನಿದ್ರೆ ಖಾನ್. ನಿದಾ ಖಾನ್ ಅಂದರೆ ಯಾರು ಗೊತ್ತಾ? ಬಚ್ಚಿಟ್ಟುಕೊಂಡು ಅವಿತಿಟ್ಟುಕೊಂಡು ಈಗ ಬಂಧನದ ಭೀತಿಯಲ್ಲಿ ಇರುವಂತಹ ಒಬ್ಬಳು ಹುಡುಗಿ, ಮುಸ್ಲಿಂ ಹುಡುಗಿ. ಅಂದರೆ ಅವರ ಪರಿಚಯ ಮಾಡಿಕೊಡ್ಬೇಕು, ಜಾತಕ ಗೊತ್ತಾಗಬೇಕು ಅಂದರೆ ನೀವು ಸೀದಾ ಹೋಗಬೇಕಾಗಿರೋದು ಮತ್ತು TCSಗೇನೆ. ಅಲ್ಲಿ HR ಆಗಿರ್ತಾರೆ. ಇವರ ಬಳಿ ಲೇಡೀಸ್ಗಳು ಅಂದರೆ ಹಿಂದೂ ಹೆಣ್ಮಕ್ಳು ಕಂಪ್ಲೇಂಟ್ ತೊಗೊಂಡು ಬಂದಾಗ ಅವರಿಗೇನೇ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಸಿ ಲವ್ ಜಿಹಾದ್ಗೆ ತಳ್ಳುವಂತಹ ಒಂದು ದೊಡ್ಡ ಕೈಗಳು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ಆ ಹುಡುಗಿ ಏನು ಮಾಡಿದ್ಲು, ಅಯ್ಯಯ್ಯೋ ನಾನು ಪ್ರೆಗ್ನೆಂಟ್ ಇದ್ದೀನಿ, ನಮ್ಮದಕ್ಕೆ ಗಂಡ ಇದ್ದಾರಲ್ಲ ಅವ್ರು ಏನ್ಗೋ ಮಾಡಿ ನಮಗೆ ಹೀಗೆ ಮಾಡಿಬಿಟ್ಟಿದ್ದಾರೆ, ನಮಗೆ ಅರೆಸ್ಟ್ಗೆ ಮಾಡಬೇಡಿ ಅಂತ ಕೋರ್ಟಿಗೆ ಒಂದು ಈ ಮುಂಚಿತವಾಗಿ ಬೇಲ್ ತಗೋತಾರಲ್ಲ ಅದನ್ನು ಒಂದು ಅಪ್ಲಿಕೇಶನ್ ಹಾಕಿದ್ರು. ಆದರೆ TCSನ ಕರಾಳ ಕಥೆಯನ್ನು ಕೇಳಿರುವಂತಹ ಸುಪ್ರೀಂ ಕೋರ್ಟ್, ಅದರಲ್ಲಿ ಈ ನಿದಾ ಖಾನ್ನ ಪಾತ್ರ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರೋ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಬೇಲ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟಿದೆ. ಸೊ ಈಗ ಸಿಗೋ ತನಕ ತಲೆ ಮರೆಸ್ಕೊಂಡಿರಬೇಕು ಅಷ್ಟೇ. ಪ್ರೆಗ್ನೆಂಟ್ ಆಗಿದ್ರು ಓಕೆ, 4 ಮಕ್ಕಳ ತಾಯಿಯಾಗಿದ್ರು ಓಕೆ, 8 ಹುಡುಗರ ಹೆಂಡತಿ ಆಗಿದ್ರು ಓಕೆ, ಅದು ಕೋರ್ಟಿಗೆ ಪರಕ್ ಬೀಳಲ್ಲ. ಇದೆಲ್ಲವೂ ಕೂಡ ಮಣ್ಣು ತಿನ್ನೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಮುಂದೆ ಮಕ್ಕಳಾಗುತ್ತಾ ಅಥವಾ ಮಕ್ಕಳಿದ್ದಾರಾ, ಮನೇಲಿ ನನ್ನನ್ನು ನಂಬ್ಕೊಂಡು ಯಾರಿದ್ದಾರೆ, TCS ಅಂತ ಒಂದು ಒಳ್ಳೆ ಕಂಪ್ನಿಯಲ್ಲಿದ್ದೀನಿ, ಆ ಜಾಗದಲ್ಲಿ ಇದ್ಕೊಂಡು ಎಂಥ ಕೆಲಸ ಮಾಡಬೇಕು, ನನಗೆ ಕಂಪ್ನಿ ಅನ್ನ ಹಾಕ್ತಾ ಇರ್ಬೋದು, ನನ್ನ ಧರ್ಮನೇ ಮುಖ್ಯ, ಅದಕ್ಕೆ ಕನ್ವರ್ಟ್ ಮಾಡಿ ಕಳಿಸೋದೇ ನನ್ನ ಧ್ಯೇಯ, ಇಂಥದ್ದೆಲ್ಲ ಇದೆಯಲ್ಲ, ಇದು ತುಂಬ ವರ್ಷಗಳ ಕಾಲ ನಡೆಯೋದಿಲ್ಲ. ಸೊ ಈಗ ನಿಮ್ಮ ಟೈಮ್ ಬಂದಿದೆ. ಅವಾಗಲೇ ಹೇಳ್ದಂಗೆ ಈ ವೀಕಲ್ಲಿ 2 ಹೆಣ್ಮಕ್ಳು, ನಿದಾ ಖಾನ್ ಫಸ್ಟಲ್ಲಿ ಟ್ರೆಂಡಲ್ಲಿದ್ದರು, ಈಗ ನಾಜಿಯಾ ಖಾನ್ ಅವರು ಈ ಒಂದು ತಾರತಮ್ಯವನ್ನು ಪ್ರಶ್ನೆ ಮಾಡಿ ಲೆನ್ಸ್ಕಾರ್ಟ್ನ ಮಳಿಗೆಗೆ ನುಗ್ಗಿ ಅಲ್ಲಿ ಹಿಂದೂ ಸ್ಟಾಫ್ಗಳ ಹಣೆಗೆ ಕುಂಕುಮವನ್ನು ಇಟ್ಟು ಜೈ ಶ್ರೀರಾಮ್ ಅಂತ ಹೇಳಿ ಬಂದಿದ್ದಾರೆ. ಲೆನ್ಸ್ಕಾರ್ಟ್ಗೆ ತಕ್ಕದಾದ ಪಾಠವನ್ನು ಕಲಿಸಿದ್ದಾರೆ. ಹಾಗೆ ಇಲ್ಲಿ ಭಾರತದಲ್ಲಿ ಬಹುಸಂಖ್ಯಾತರ ಧಾರ್ಮಿಕ ಭಾವನೆ ಕೂಡ ಮ್ಯಾಟ್ರ್ ಆಗುತ್ತೆ. ನಿಮ್ಮಂಥ ಎಡಬಿಡಂಗಿಗಳಿಂದ ಈ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ಮಧ್ಯ ಬೆಂಕಿ ಹಚ್ಚುವಂಥ ಕೆಲಸ ಆಗಬಾರದು ಅಂತ ವಾರ್ನ್ ಮಾಡಿ ಬಂದಿದ್ದಾರೆ. ಇಷ್ಟೇ ವಾರ್ನಿಂಗಿಗೆ ಲೆನ್ಸ್ಕಾರ್ಟು ಸೇರಿ ಬಾಕಿ ಎಲ್ಲ ಕಂಪ್ನಿಗಳು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ನಿಮಗೆ ಬಿಟ್ಟಿದ್ದು. ಇನ್ನೂ ಯಾರೆಲ್ಲ ಇನ್ಸೈಡ್ ರಶನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.